ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಇದು ಸಿಂಪಲ್ ಆಗಿದೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಗ್ಯಾಸ್ ಹಚ್ಚೋ ಲೈಟ್ರ್ ತಗೊಂಡಿದ್ದೀನಿ. ಇದು ತುಂಬಾ ಎಣ್ಣೆ ಜಿಡ್ಡಾಗಿರುತ್ತಲ್ವ, ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಾಳೆಹಣ್ಣು ನಾವು ಬಾಳೆಹಣ್ಣು ತಿಂದಮೇಲೆ ಸಿಪ್ಪೆ ಬಿಸಾಕೋ ಬದಲು ಈ ರೀತಿ ಗ್ಯಾಸ್ ಲೈಟರ್ ಮೇಲೆ ಈ ರೀತಿ ಅಪ್ಲೈ ಮಾಡ್ಕೊಂಡು ಒಣ ಬಟ್ಟೆಯಲ್ಲಿ ನಾವು ಒರೆಸ್ಕೊಳ್ಳೋದ್ರಿಂದ ಅದು ಎಷ್ಟೇ ಎಣ್ಣೆ ಜಿಡ್ಡಿದ್ರೂ ಹೋಗುತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಹಾಕಿ ಕೂಡ ಕ್ಲೀನ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ದಾರ ಪೋಣಿಸೋದು ಯಾವ ರೀತಿ, ಸೂಜಿಗೆ ದಾರ ಯಾವ ರೀತಿ ಪೋಣಿಸೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಅಂಗೈ ಮೇಲೆ ನಾವು ದಾರನ ಇಟ್ಕೋಬೇಕು. ದಾರ ಇಟ್ಕೊಂಡು ಸೂಜಿನ ಈ ರೀತಿ ಅಲ್ಲಾಡಿಸಿದ್ರೆ ಸಾಕು, ನೀಟಾಗಿ ತಕ್ಷಣ ನಾವು ಪೋಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇದು ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೊಂದು ಟಿಪ್ಸ್ ಬಂದು ನಾವು ಟೀ ಶರ್ಟ್ನ ಯಾವ ರೀತಿ ಮಡ್ಚೋದಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಟೀ ಶರ್ಟ್ ಎಷ್ಟೇ ಟೀ ಶರ್ಟ್ ಇದ್ದರೂ ನಾವು ಬೇಗನೆ ಮಡ್ಚ್ಕೋಬೋದು. ತುಂಬಾ ಈ ಟ್ರಿಕ್ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇಲ್ಲಿ 3 ನಾನು ತೋರಿಸ್ನಲ್ಲ, ಆ ರೀತಿ ಮಾಡ್ಕೊಂಡ್ರೆ ಸಾಕು. ಜಸ್ಟ್ ಈ ರೀತಿ ಮಾಡಿದ್ರೆ ನಿಮಗೆ ಟೀ ಶರ್ಟು ಮಡಿಕೆ ಆಗಿರುತ್ತೆ, ಮಡ್ಚ್ಕೋಬೋದು. ಎಷ್ಟು ಟೀ ಶರ್ಟ್ ಇದ್ದರೂ ಕೂಡ ನಾವು ಮಡ್ಚ್ಕೋಬೋದು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ಪ್ಯಾಂಟು ನಾವು ಬೀರುವಲ್ಲಿ ಹ್ಯಾಂಗರಲ್ಲಿ ಹಾಕಿಡೋದ್ರೆ ಹ್ಯಾಂಗರಲ್ಲಿ ಹಾಕಿಡ್ತೀವಲ್ವ, ಅದು ಯಾವ ರೀತಿ ನೋಡಿ, ಅದು ಕೂಡ ತಕ್ಷಣವೇ ನಮಗೆ ಈ ರೀತಿಯಾಗಿ ಮಡಚಿ ಹಾಕೋಬೋದು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್. ಈ ರೀತಿ ಮಡಚಿ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಮಡಚಿ ಹ್ಯಾಂಗರ್ಗೆ ಹಾಕಿದ್ರೆ ಎಷ್ಟೇ ನೀವು ಅಲ್ಲಾಡಿಸಿದ್ರೂ ಬೀಳಲ್ಲ ಫ್ರೆಂಡ್ಸ್. ತುಂಬಾ ಸೇಫ್ಟಿಯಾಗಿರುತ್ತೆ. ಮತ್ತು ಐರನ್ ಯಾವ ರೀತಿ ಐರನ್ ಮಾಡಿರ್ತೀವಲ್ಲ ಅದೇ ರೀತಿ ಕೂತಿರುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ ಬಂದು ನಾವು ಸ್ವಿಚ್ ಬೋರ್ಡ್ ಎಷ್ಟು ಕೊಳೆ ಆಗಿರುತ್ತೆ ಅಲ್ವಾ, ಪ್ರತಿ ವಾರಕ್ಕೊಂದ್ಸರಿ ನಾವು ಅದನ್ನು ಕ್ಲೀನ್ ಮಾಡ್ತಾನೇ ಇರ್ತೀವಿ, ಆದರೂ ಕೊಳೆ ಆಗ್ತಾ ಇರುತ್ತೆ. ಅದಕ್ಕೆ ಅಂತಲೇ ಈ ಟಿಪ್ಸ್ ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನಾನು ಪೇಸ್ಟ್ ತಗೊಂಡು ಒಂದು ಕಾಟನಲ್ಲಿ ಈ ರೀತಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊತೀನಿ. ಎಲ್ಲ ಚೆನ್ನಾಗಿ ಎಲ್ಲೆಲ್ಲಿ ಕೊಳೆ ಇರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ಅದು ಎಷ್ಟೇ ಕೊಳೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಮತ್ತೆ ಒಣ ಬಟ್ಟೆಯಲ್ಲಿ ಒಂದು ಸರಿ ಒರೆಸ್ಕೊಂಡ್ರೆ ನೀಟಾಗಿ ಅದೆಲ್ಲನೂ ಕೊಳೆ ಹೋಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಸೇಫ್ಟಿಯಾಗಿ ಮಾಡಬೇಕು ಫ್ರೆಂಡ್ಸ್. ಇದಂತೂ ನೀರು ಹಾಕಂತೂ ತೊಳೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಅಂತಲೇ ಈ ರೀತಿ ಮಾಡೋದ್ರಿಂದ ತುಂಬ ಸೇಫ್ಟಿ. ಯಾವುದೇ ರೀತಿ ಕರೆಂಟ್ ಶಾಕ್ ಕೂಡ ಬರಲ್ಲ ಈ ರೀತಿ ಮಾಡೋದ್ರಿಂದ. ಆದರೂ ತುಂಬ ಜಾಗ್ರತೆಯಿಂದ ನೀವು ಮಾಡಿ. ಯಾವುದೇ ಕಾರಣಕ್ಕೂ ಈ ಥರ ನೀರೆಲ್ಲ ಹಾಕೊಂಡು ಒರ್ಸೋಕೆ ಹೋಗ್ಬೇಡಿ. ಈ ರೀತಿ ಪೇಸ್ಟಲ್ಲೇ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.